ಮಳೆಗಾಲ, ಜಿಟಿ ಜಿಟಿ ಮಳೆ, ತುಂತುರು ಮಳೆ, ಗಾಳಿ, ಚಳಿ, ಶೀತ ಆಗೋಗುತ್ತೆ. ಬೇಗ ಹೊರಗಡೆ ಎಲ್ಲಾದರೂ ಹೋಗಿ ಬಂತು ಅಂದರೆ ಈ ಥರ ವಾತಾವರಣ ಇರ್ತಕ್ಕಂಥ ಈ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಆರೋಗ್ಯದ ಹಿತದೃಷ್ಟಿ ಕಾಪಾಡುವಂತಹ ಒಂದು ಅಡಿಗೆ ಪದಾರ್ಥಗಳನ್ನ ನಾವು ಮಾಡಿಕೊಂಡು ತಿನ್ನಬೇಕು. ಅದರಲ್ಲಿ ಅತ್ಯುತ್ತಮವಾದದ್ದು ಈ ಹುರುಳಿಕಾಳಿನ ರಸ. ಆರೋಗ್ಯಕ್ಕೆ ಹೇಳಿ ಮಾಡಿಸಿರುವಂತಹದ್ದು ಈ ಹುರುಳಿಕಾಳಲ್ಲಿ ರಸಂನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಯಾಕೆ ಆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಬನ್ನಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮಳೆಗಾಲ ಶುರುವಾಗಿದೆ. ಜಿಡಿ ಮಳೆ, ಚಳಿ, ಶೀತ, ನೆಗಡಿ, ಮೈಕೈ ನೋವು ಸಾಮಾನ್ಯವಾಗಿ ಎಲ್ರಿಗೂ ಬರ್ತಾ ಇರುತ್ತೆ. ಜ್ವರಗಳು, ಶೀತಕ್ಕೆ ಜ್ವರ ಇದೆಲ್ಲ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಪರಿಹಾರಕ್ಕೆ ನಾನೊಂದು ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಆ ರಸಮ್ಮು ದೇಹಕ್ಕೆ ಅತಿ ಹೆಚ್ಚು ಪೌಷ್ಟಿಕಾಂಶ ಕೊಡ್ತಕ್ಕಂಥ ಹುರುಳಿಕಾಳಿನ ರಸವನ್ನು ಮಾಡ್ತಾಯಿದ್ದೀನಿ. ಮಾಡೋ ವಿಧಾನ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ತೆಗೆದುಕೊಂಡಿರೋ ಪದಾರ್ಥಗಳ ವಿವರಣೆಯನ್ನು ಕೊಟ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಈ ಒಂದು ಪಾವನ 1.5 ಪಾವಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಮತ್ತು ಈ ಸ್ಪೂನಿನ ಅಳತೆಯಲ್ಲಿ 2 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಂತ್ಯ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಕರಿಕಾಳು ಮೆಣಸು, ಮತ್ತು ಇದೇ ಸ್ಪೂನ್ ಅಳತೆಯಲ್ಲಿ 4 ಸ್ಪೂನು ಕೊತ್ತಂಬರಿ ಬೀಜ, ಸ್ವಲ್ಪ ಕರಿಬೇವು, ಖಾರಕ್ಕೆ ತಕ್ಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡನ್ನೂ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ, ಬನ್ನಿ. ಸ್ನೇಹಿತರೆ, ಸ್ಟವ್ ಆನ್ ಮಾಡಿದ್ದೀನಿ, ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆಗೆ ನಾನಿವಾಗ ಹುರುಳಿಕಾಳನ್ನು ಹಾಕೋತಾ ಇದ್ದೀನಿ. ಎಲ್ಲೂ ಅಡಿ ಹತ್ತಿಸ್ದೆ ಕೆಂಪಗೆ ಹದವಾಗಿ ಹುರ್ಕೋಬೇಕು. ಇದನ್ನು ಡ್ರೈ ರೋಸ್ಟ್, ಎಣ್ಣೆ ಗಿಣ್ಣೆ ತುಪ್ಪ ಏನು ಬಳಸೋ ಹಾಗಿಲ್ಲ. ಸ್ನೇಹಿತರೆ ನೋಡಿ, ಈ ಹದಕ್ಕೆ ಹುರ್ಕೊಂಡಿದ್ದೀನಿ ನಾನು. ಎಲ್ಲೋ ಅಡಿ ಹತ್ತಿಸಿಲ್ಲ. ಅದು ಘಮ್ ಅಂತ ಪರಿಮಳ ಬರುತ್ತೆ, ಸಿಡಿಯುತ್ತೆ ಚಟಪಟ ಅಂತ. ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಬೇರೆ ಒಂದು ಟ್ರೇಗೆ ಅಥವಾ ಈ ಕಪ್ಪಿಗೆ ಹಾಕೊತೀನಿ ನಾನು, ಅದು ತಣ್ಣಗಾಗಲಿ. ಸ್ನೇಹಿತರೆ ಮತ್ತೆ ಬಾಣಲೆ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ತಗೊಂಡಿದ್ದಂಥ ಮೆಂತ್ಯ, ಜೀರಿಗೆ, ಸಾಸಿವೆ ಮತ್ತು ಮೆಣಸಿನಕಾಳು ಒಟ್ಟಿಗೆ ಹಾಕೋತಿದ್ದೀನಿ. ಇದ್ರ ಜೊತೆಗೆ 2 ಹೆಸಳು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ. ಇದು ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಈಗ ಇದನ್ನು ಹುರ್ಕೊಳ್ಳೋಣ. ಅದೆಲ್ಲ ಗಮ್ಮಂತ ಪರಿಮಳ ಬರ್ತಾ ಇದೆ. ಈಗ ಕೊತ್ತಂಬರಿ ಬೀಜ ಮತ್ತು ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇದೆಲ್ಲ ಆಗ್ತಾ ಬರ್ತಾ ಇದೆ. ಈಗ ನಾನು ತಗೊಂಡಿರ್ತಕ್ಕಂಥ ಮೆಣಸಿಕಾಯಿಗಳನ್ನ ಹಾಕೋತಾ ಇದ್ದೀನಿ. ಇದನ್ನು ಸಹ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಲ್ಲೂ ಅಡಿ ಹತ್ತದೆ ನಾನು ಹುರ್ಕೊಂಡಿದ್ದೀನಿ, ನೀವು ನೋಡ್ತಿದ್ದೀರಲ್ಲ. ಈಗ ಇದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಡೋಣ. ಒಟ್ಟಿಗೆ ಮಿಕ್ಸ್ ಮಾಡಿ ಎಲ್ಲ ಆರಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಇದು ತಣ್ಣಗಾಗಲಿ. ಸ್ನೇಹಿತರೆ, ಜಾರಿಗೆ ಹುರಿದಿರೋ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ನಂತರ ಅಡಿಗೆ ಅರಿಶಿನ ಪುಡಿ ಹಿಂಗು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ನಾನು ಹುಡಿ ಮಾಡ್ಕೊಂಬಂದಿದ್ದೀನಿ. ಏನು ಘಮ್ ಅಂತ ಇದೆ ಗೊತ್ತಾ. ಈಗ ರಸಮ್ ಮಾಡೋ ವಿಧಾನಕ್ಕೆ ಮುಂದುವರಿಯುತ್ತಾ ಹೋಗೋಣ. ಸ್ನೇಹಿತರೆ, ಒಂದು 4 ಚಿಕ್ಕ ಹುಳಿ ಟೊಮೆಟೊನ ಈಗ ಉದ್ದುದ್ದಕ್ಕೆ ಹೆಚ್ಚಿ ಈ ಜಾರಿಗೆ ಹಾಕ್ಕೊಂಡಿದ್ದೀನಿ. ಯಾವುದರಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ, ಅಲ್ಲೇ ಪುಡಿ ಸಂಪೂರ್ಣ ಅಲ್ಲೇ ಇದೆ. ಆ ಪುಡಿ ಮೇಲೆ ಹೀಗೆ ನಾನು ಟೊಮೆಟೊನ ಹೆಚ್ಚು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಬರ್ತೀನಿ. ಮತ್ತೆ ಸ್ನೇಹಿತರೆ ನೋಡಿ, ಈ ಹದದಲ್ಲಿ ನಾನು ರುಬ್ಕೊಂಬಂದಿದ್ದೀನಿ. ಈಗ ರಸಮ್ ಮಾಡೋ ವಿಧಾನವನ್ನು ನೋಡೋಣ, ಬನ್ನಿ. ಸ್ನೇಹಿತರೆ ನೋಡಿ, ಈ ಪಾತ್ರೆನ ರಸಮ್ ಮಾಡೋದ್ರಿಂದ ಈ ಪಾತ್ರೆನ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಗಾಣದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಅದು ಬಿಸಿ ಆಗಲಿ. ಸ್ನೇಹಿತರೆ ನೋಡಿ, ಈಗ ಬಿಸಿಯಾಗಿದೆ ಅಂತ ಕಾಣುತ್ತೆ. ಮೊದಲಿಗೆ ಸಾಸಿವೆ ಜೀರಿಗೆಯನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಸ್ನೇಹಿತರೆ ಈಗ ಚಿಟಪಟ ಅಂತ ಸಿಡಿತಾ ಇದೆ. ಕರಿಬೇವಿನ ಸೊಪ್ಪಲ್ಲಿ ಒಂದು 4 ಎಸಳು ಮಾತ್ರ ಇಲ್ಲಿಗೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ. ಆಮೇಲೆ ಒಣಮೆಣಸಿನ್ಕಾಯಿ. ಇಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ಳೋರು ಧಾರಾಳವಾಗಿ ಹಾಕ್ಕೋಬೋದು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ನಾನು ರುಬ್ಕೊಂಡಿರ್ತಕ್ಕಂಥ ಈ ಗೊಜ್ಜಿನ ಮಸಾಲೆಯನ್ನು ಅದಕ್ಕೆ ಹಾಕ್ತೀನಿ. ಸ್ನೇಹಿತರೆ
ನೋಡಿ ಸ್ಟವನ್ನು ಆಫ್ ಮಾಡಿಕೊಂಡು ನಾನು ಜಾರ್ನಲ್ಲಿ ಆಡಿಸಿಟ್ಟು ಅಂದರೆ ರುಬ್ಬಿಟ್ಟಿದ್ದಂಥ ಮಸಾಲೆಯನ್ನು ಹಾಕಿ ಜಾರನ್ನ ತೊಳೆದು ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಹುಣಸೆ ಹುಳಿಯನ್ನು ಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಕಿರ್ತಕ್ಕಂಥ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಅಲ್ಲಿ ಒಗ್ಗರಣೆಗೆ ಸ್ವಲ್ಪ ಹಾಕಿದೆ. ಈಗ ಇದಿಷ್ಟನ್ನು ಹಾಕಿ ನಾನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದ್ರ ತುಂಬ ನೀರು ಎಷ್ಟು ಬೇಕೋ ಅಷ್ಟು ರಸಮ್ನ ಮಾಡೋಕ್ಕೆ ಹಾಕ್ಕೊಂಡು ಹದ ಮಾಡಿಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಉಪ್ಪು, ಹುಳಿ, ಖಾರ, ಒಗ್ಗರಣೆ ಎಲ್ಲ ಹಾಕಿ ಈ ಹದದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಈಗ ನಾವು ಹಾಕಬೇಕಾಗಿರೋದು ಕೊನೆ ಇಂಗ್ರೀಡಿಯೆಂಟ್ ಏನಂತಂದರೆ ಬೆಲ್ಲ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಆವಾಗಲೇ ಇದ್ರ ರುಚಿ ಹೆಚ್ಚಾಗೋದು. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಕುದೀಲಿ ಇದು ಚೆನ್ನಾಗಿ. ಸ್ನೇಹಿತರೆ ನೋಡಿ, ಸಂಪೂರ್ಣ ಕುದ್ದಾಯಿತು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ಕೊನೆಯಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ರುಚಿಯಾದ ಹುರುಳಿಕಾಳಿನ ರಸಮ್ ರೆಡಿ ಆಯಿತು. ನೀವು ಮಾಡಿಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ.